ಕರೆಕ್ಟಾಗಿ ಇಡ್ಕೋ. ನೀನ್ ಮಾತ್ರ ಆರಾಮಾಗಿ ಕೋಟ್ ಹಾಕೋ ಬಂದ್ಬಿಡು ನನ್ನ ನೆನೆಸ್ತಿದ್ಯಾ ಸ್ಟುಪಿಡ್. ಮ್ಯಾಮ್, ಇಲ್ಲಿ ಯಾರು ನನ್ನ ಗುರ್ತು ಹಿಡಿಬಾರ್ದು ಅಂತಾನೆ ಈ ತರ ಕೋಟ್ ಹಾಕೊಂಡ್ ಮುಖ ಮುಚ್ಕೊಂಡಿರೋದು. ಇನ್ ಕೇಸ್ ನಾನೇನಾದ್ರೂ ಸಿಗಾಕೊಂಡ್ರೆ ಅದ್ ನೆಕ್ಸ್ಟ್ ನಿಮ್ ಬುಡಕ್ಕೆ ಬರೋದು. ಅದಕ್ಕೆ ಇಷ್ಟೊಂದೆಲ್ಲ ಸೇಫ್ಟಿ ಮೆಷರ್ಸ್. ವಾಟ್ ಎವರ್, ಕರೆಕ್ಟಾಗಿ ಇಟ್ಕೋ. ಇಲ್ಲೇ ಎಲ್ಲಾದ್ರೂ ಇರ್ತಾರೆ, ಬಾ ಹುಡ್ಕೋಣ. ರವಿ ಮಾಮ, ರವಿ ಮಾಮ. ಏ ನಿಂತ್ಕೋ, ಬಾಯ್ಲಿ. ಏನಾಯ್ತು? ಅಕ್ಕ ಅಕ್ಕ, ಅಲ್ಲಿ ಯಾರೋ ಮೇಡಮ್ ಬಿದ್ದೋಗಿದ್ದಾರೆ. ಆ ಒಂದಕ್ಕ ಕಳ್ಸಿದ್ರು ಅಲ್ಲಿ ಯಾರನ್ನಾದ್ರೂ ಕರ್ಕೊಂಬಾ ಅಂತ. ಇವಾಗ ಸಹಾಯ ಮಾಡ್ತೀರಿ, ನನ್ ಗಂಡಸ್ರನ್ನ ಕರ್ಕೊಂಬರ್ತೀನಿ. ಏ ಬಾಯ್ಲಿ. ಯಾರ್ ಬಿದ್ದಿರೋದು? ನಿನ್ನನ್ ಯಾರ್ ಕಳ್ಸಿದ್ದು? ನಿಧಾನವಾಗಿ ಹೇಳು. ಅದೇ ಅಕ್ಕ, ದೊಡ್ಡ ಮೇಡಮ್ ಪೂಜೆಗ್ ಬಂದಿದ್ರಲ್ಲ, ಅವರು ಪ್ರಜ್ಞೆ ತಪ್ಪ ಬಿದ್ದೋಗಿದ್ದಾರೆ. ಅಕ್ಕ ಅಲ್ಲಿ ಶಾಮಿಯಾನ ಅವ್ರ ಮೇಲೆ ಬೀಳ್ಬಾರ್ದು ಅಂತ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಯಾವ ಅಕ್ಕ? ಅವ್ರ ಹೆಸರು ಗೊತ್ತಾ? ನಕ್ಷತ್ರ ಅಕ್ಕ. ಅಯ್ಯೋ, ಇವಾಗ ಅದೆಲ್ಲ ಬೇಕಾ? ನೀವ್ ಹೋಗಿ ಸಹಾಯ ಮಾಡ್ತೀರಿ, ನನ್ ಗಂಡಸರನ್ನ ಕರ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಪುಟ. ನೀನ್ ಅಲ್ಲಿಗೆ ಹೋಗಿ ಅವಳು ಇಲ್ಲಿಗೆ ಬರೋ ಅಷ್ಟರಲ್ಲಿ 15 ನಿಮಿಷ ಆಗುತ್ತೆ. ಸುಮ್ನೆ ಟೈಮ್ ವೇಸ್ಟು. ನೀನು ಅವಳಿರೋ ಜಾಗನ ತೋರ್ಸು, ನಾವ್ ಹೋಗಿ ಸಹಾಯ ಮಾಡೋಣ. ನಾನು ರವಿ ಸರ್ಗೂ ಅಷ್ಟರಲ್ಲಿ ಕಾಲ್ ಮಾಡಿರ್ತೀನಿ, ಓಕೆನಾ? ನಡಿ ಜಾಗ ತೋರ್ಸು, ಇಲ್ಲ ಲೇಟ್ ಆಗುತ್ತೆ. ಪುಟ, ನಾವ್ ತಡ ಮಾಡ್ದಷ್ಟು ಅಲ್ಲಿ ಮ್ಯಾಮ್ ಜೀವಕ್ಕೆ ಅಪಾಯ ಆಗುತ್ತೆ. ಬಾ, ನಮಗೆ ತೋರ್ಸು, ನಾವೇ ಅವ್ರನ್ನ ಕರ್ಕೊಂಡ್ ಬರೋಣ. ನಡಿ ಬೇಗ. ಹಾ ಆಯ್ತು, ಬನ್ನಿ. ಬಾ ಬಾ ಬಾ. ಯಾರಾದ್ರೂ ಬನ್ನಿ, ಕಾಪಾಡಿ, ಬನ್ನಿ ಯಾರಾದ್ರೂ, ಯಾರಾದ್ರೂ ಬನ್ನಿ. ಓ ನೋ. ಬನ್ನಿ, ಅವ್ರನ್ನ ಮೊದ್ಲೇ ಎಬ್ಬರಿಸಿ ಕರ್ಕೊಂಡೋಗೋಣ. ಏಯ್ ಚುಪ್. ಯಾರಲ್ಲಿ? ಇಲ್ಲಿ ಬನ್ನಿ, ನನಗ್ ಸಹಾಯ ಮಾಡಿ. ಈ ಕಡೆ ಬನ್ನಿ. ಅಕ್ಕ ಬನ್ನಿ. ಬಾಯ್ ಮುಚ್ಕೊಂಡಿದ್ರೆ ಸರಿ. ಹೋಗಿ ಸಾರಿ ಅಕ್ಕ, ಹೆಲ್ಪ್ ಮಾಡಕ್ ಯಾರು ಸಿಕ್ಕಿಲ್ಲ, ನೀವ್ ಹೋಗಿ ಹುಡ್ಕೊಂಡ್ ಬನ್ನಿ, ನಾನ್ ಹಗ್ಗ ಹಿಡ್ಕೊಂತೀನಿ ಅಂತ ಹೇಳು. ಅದ್ಯಾಕ ಹಾಗೆ? ನೀ ಬಂದಿದ್ದೀರ ಅಲ್ವಾ? ಚುಪ್, ನಾನ್ ಹೇಳ್ದಷ್ಟು ಕೇಳು. ಹೋಗ್ ನಾನು ಹೇಳಿದ್ದೇನೆ ಹೇಳು ಅಷ್ಟೇ. ನನಗ್ ಕೇಳಿಸ್ತಾ ಇದೆ. ಯಾರೋ ಇದ್ದೀರಾ? ಬನ್ನಿ, ನನ್ ಕೈಲಿ ಆಗ್ತಿಲ್ಲ, ಸಹಾಯ ಮಾಡಿ, ನನ್ ಕೈ ಜಾರ್ತಿದೆ. ಬಂದೆ. ಬಾಯ್ ಮುಚ್ಕೊಂಡಿರು ಅಂದ ತಾನೆ. ಹೋಗ್ ನಾನು ಹೇಳ್ದಷ್ಟು ಹೇಳು. ಯಾಕೆ? ಅಕ್ಕ ತೊಂದರೆಲಿದ್ದಾರೆ, ನಾನ್ ಸಹಾಯ ಮಾಡ್ಬೇಕು. ಚುಪ್. ಮಿಲಿ, ಯಾರಾದ್ರೂ ಇದ್ದೀರಾ? ಬನ್ನಿ, ಪ್ಲೀಸ್ ಹೆಲ್ಪ್. ಬನ್ನಿ. ಮ್ಯಾಮ್ ಹೇಳ್ದಷ್ಟು ಕೇಳು. ನಿಮ್ ತಮ್ಮ ಯಾರ್ದಿರಿ? ಯಾರಾದ್ರೂ ಬನ್ನಿ ಪ್ಲೀಸ್. ನನ್ ಕೈಲಿ ಆಗ್ತಿಲ್ಲ, ಬಿದ್ದೋಗ್ತಿದೆ, ಪ್ಲೀಸ್ ಯಾರಾದ್ರೂ ಬನ್ನಿ. ಮಿಲಿ, ಮ್ಯಾಮ್ ಹೇಳ್ದಷ್ಟು ಕೇಳಿದ್ರೆ ಇನ್ನ ಜಾಸ್ತಿ ಕೊಡ್ತೀನಿ. ಸರಿ. ಮೇಡಮ್ ಸೇಫ್ತಾರೆ. ಅವರೇನಲ್ಲಿ ಮಾತಾಡ್ತಿದ್ದು. ಇಲ್ಲ ಅಕ್ಕ, ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಇಡೀ ಎಸ್ಟೇಟ್ ನೋಡ್ದೆ, ಯಾರು ಕಾಣಿಸ್ತಿಲ್ಲ. ಮಳೆ ಅಂತ ಎಲ್ಲ ಒಳಗಡೆ ಹೋಗಿದ್ದಾರೆ. ಏನು? ಯಾರು ಸಿಗ್ತಿಲ್ವಾ? ಏನ್ ಹೇಳ್ತಿದ್ಯಾ? ಅಲ್ಲಿ ಅಲ್ಲಿ ಮನೆ ಕಡೆ ಹೋಗ್ಬೇಕಿತ್ತು. ಮುಬ್ಬತ್ತಿ ಇರ್ತಾನೆ, ಪ್ಲೀಸ್ ಹೋಗ್ಬಿಟ್ಟ. ಅವ್ರನ್ನ ಕರ್ಕೊಂಡ್ ಬಾ. ಒಂದ್ ಕೆಲ್ಸ ಮಾಡಕ್ಕ, ನಾನ್ ಹಗ್ಗ ಇಟ್ಕೋತೀನಿ, ನೀನೋಗ ಅವ್ರನ್ನ ಕರ್ಕೊಬಾ. ನಿನ್ ಕೈಗೂ ಪೆಟ್ಟಾಗಿದೆ, ಇನ್ ನಿನ್ ಕೈಲಾಗಲ್ಲ, ನೀನ್ ಹೋಗು. ಬಿಡ ಬಿಡ, ಇದು ತುಂಬಾ ಭಾರ ಇದೆ, ನಿನ್ ಕೈಲಾಗಲ್ಲ. ನಾನೇ ಇದನ್ನ ಹಿಡ್ದಿಡ್ಕೋತೀನಿ, ನೀನೇ ಹೋಗ ಅವ್ರನ್ನ ಕರ್ಕೊಂಡ್ ಬಾ. ಹೋಗು. ಮಾತಾಡ್ತಾ ನಿಂತ್ರೆ ಆಗಲ್ವೋ? ಹೋಗು. ಇಲ್ಲ ಅಕ್ಕ, ನನ್ ಕಾಲಿಗೆ ಮುಳ್ಚಿದೆ, ಜಪ್ಪಯ್ಯ ಅಂದ್ರೂ ನನ್ ಕೈಲಿ ಓಡಕ್ ಆಗಲ್ಲ. ನೀನ್ ಹೋಗ ಅವ್ರನ್ನ ಕರ್ಕೊಬಾ. ನಾನು ಅಲ್ಲಿ ತನಕ ಹಗ್ಗನ ಗಟ್ಟಿಯಾಗಿ ಎಳ್ದಿಟ್ಕೋತೀನಿ. ನೀನ್ ಗಟ್ಟಿಯಾಗಿ ಹಿಡ್ಕೋತೀಯ ತಾನೆ? ಬಿಡಲ್ಲ ಅಲ್ವಾ? ನಾನ್ ಬಿಡಲ್ಲ, ನೀನ್ ಹೋಗಕ್ಕ. ನಿಜವಾಗ್ಲೂ ಬಿಡಲ್ಲ ಅಲ್ವಾ? ಇಲ್ಲ ಅಕ್ಕ, ನಾನು ಇಟ್ಕೋತೀನಿ, ನೀನ್ ಹೋಗು. ಸರಿ, ಹಾಗಾದ್ರೆ
ಹುಷಾರು ಕಣೋ, ಕೈ ಜಾರ್ತು ಅಂತ ಬಿಟ್ಬಿಡ್ಬೇಡ. ಮೇಡಮ್ ಒಳಗಡೆ ಇದ್ದಾರೆ, ಇದು ಬಿಟ್ರೆ ಇದೆಲ್ಲ ಅವ್ರ ತಲೆ ಮೇಲೆ ಬಿಡುತ್ತೆ. ನಿನ್ ದಮ್ಮಯ್ಯ ಅಂತೀನಿ, ನಿನ್ನೆ ನಂಬಿದ್ದೀನಿ ಕಣೋ. ಆಯ್ತಕ್ಕ, ನೀ ಹೋಗು, ನಾನ್ ಸಂಭಾಳಿಸ್ತೀನಿ. ಹುಷಾರು. ಆಯ್ತಕ್ಕ. ಬಿಡ್ಬೇಡ. ಮ್ಯಾಮ್, ನೆಕ್ಸ್ಟ್ ಪ್ಲಾನ್ ಏನು? ಅವನ್ಗೆ ಹಗ್ಗ ಬಿಡಕ್ ಹೇಳು. ಓಯ್, ಬಿಟ್ಬಿಡು, ಬಿಡು. ಈ ತರ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ರೆ ಏನೂ ಆಗಲ್ಲ. ಟೆಸ್ಟ್ ಮಾಡಿಸೋದು ಅಂದ್ರೆ ಏನ್ ಚಿಕ್ಕ ವಿಷಯನಾ? ಅವ್ರಿಗೆ ಬುದ್ಧಿ ಹೇಳೋರು ಯಾರಿದ್ದಾರೆ ಸೃಷ್ಟಿ? ಅವ್ರು ನನ್ನ ಮಾತು ಕೇಳ್ತಾರ? ಎಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಅವ್ರು ನನ್ನ ಮಾತು ಕೇಳಿದಾರೇನೆ? ಸೈನ್ ಹಾಕದೆ ಇದ್ರೆ ಆಯ್ತು, ಅದೇನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ. ಆಯ್ತಾನೆ, ಫಾರ್ಮ್ ತುಂಬಿಸಿ. ಅಪ್ಪ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ತುಂಬ್ಸಲ್ಲ ಅಂದ್ರೆ ತುಂಬ್ಸಲ್ಲ ಅಷ್ಟೇ. ಸರಿ ಬಿಡು, ಪಕ್ಕದ ಮನೆ ರಂಗನಾಥನ್ ಕೇಳಿ ತುಂಬಿಸ್ತೀನಿ. ಹೌದಾ? ಹಾಗಿದ್ರೆ ಸೈನ್ ಕೂಡ ಅವ್ರ ಹತ್ರನೇ ಮಾಡ್ಸಿ. ಏನಂದೆ? ಫಾರಂ ಫಿಲ್ ಆದ್ರೆ ಸಾಲಲ್ಲ, ಅದಕ್ಕೆ ಅಮ್ಮಂದು ನಕ್ಷತ್ರಂದು ಒಪ್ಗೆ ಸೈನ್ ಬೇಕು. ಅದನ್ನ ಯಾರ ಹತ್ರ ಮಾಡಿಸ್ತೀರಾ? ಅದಿಲ್ದೆ ಟೆಸ್ಟ್ ಆಗಿ ನಡೆಯುತ್ತೆ? ಯಾಕೆ ಸೈನ್ ಮಾಡಲ್ವೇನೆ? ನಿಮಗ್ ದಮ್ಮಯ್ಯ ಅಂತೀನ್ರಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಕ್ಷತ್ರ ನಮ್ಮ ಮಗಳೇ ರೀ. ಈ ಪರೀಕ್ಷೆನ ಮಾಡಿಸ್ಬೇಡಿ, ದಯವಿಟ್ಟು ಪರೀಕ್ಷೆ ಮಾಡಿಸ್ಬೇಡ್ರಿ. ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನಂಗ ಅನ್ಸುತ್ತೆ ಟೆಸ್ಟ್ ನಡೀಲೇಬೇಕು. ಆಮೇಲಾದ್ರೂ ನನ್ನ ಆತ್ಮಕ್ಕೆ ಮುಕ್ತಿ ಸಿಗುತ್ತೋ ಏನೋ ನೋಡ್ಬೇಕು. ನೀನು ಸೈನ್ ಮಾಡಬೇಕು, ನಿನ್ ಮಗಳು ಸೈನ್ ಮಾಡಬೇಕು. ಇವತ್ ರಾತ್ರಿ ಫಾರ್ಮ್ ನನ್ನ ಕೈಲಿ ಇರ್ಬೇಕು. ಇಲ್ಲ ರೀ, ನಾನ್ ಸೈನ್ ಮಾಡೋದಿಲ್ಲ. ಈ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ನಾನು ಒಪ್ಪೋದಿಲ್ಲ ರೀ. ಓ ಹಾಗೋ, ನೀನು ನಿನ್ ಅನಿಷ್ಟದ ಮಗಳು ಆರಾಮಾಗಿರಿ. ನಾನೇ ಎಲ್ಲಾದ್ರೂ ದೇಶಾಂತರ ಹೊರಟೋಗ್ತೀನಿ. ನೋಡಿ, ಸೈನ್ ಮಾಡಿದ್ಯೋ ಮಾಡ್ದೆ, ಇಲ್ಲ ನಾನು ಈ ಮನೆಯಲ್ಲಿ ಇರಲ್ಲ. ಹೇಳ್ದೆ ಕೇಳ್ದೆ ಹೊರಟೋಗ್ತೀನಿ. ರೀ, ಹೇ ಹೋಗೆ. ಅಮ್ಮ, ಉಸಿರುಗಡ್ದಾಗ ಆಗ್ತಿಲ್ಲ. ಬಪ್ಪತ್ತೆ, ಬಪ್ಪತ್ತೆ. ಅಮ್ಮ, 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 ಎಲ್ಲಿದ್ಯಮ್ಮ? ಬಪ್ಪತ್ತೆ, ಬಪ್ಪತ್ತೆ, ರವಿ ಸರ್. ಬಪ್ಪತ್ತೆ, ನಕ್ಷತ್ರ, 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 ಎಲ್ಲೋಗಿದ್ದೆ ನೀನು? ಮೇಡಮ್ ಏನಾದ್ರು ಸಿಕ್ಕಿದ್ರಾ? ನಂದ್ ಬೇಡ ಮೇಡಮ್, ಬನ್ನಿ, ಪ್ರಜ್ಞೆ ತಪ್ಪಿದ್ದಾರೆ. ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ರ? ಎಲ್ಲಿ ಎಲ್ಲಿ ಅಂತ ನೋಡ್ದ? ನಾನು ಹೋಗೋಷ್ಟೊತ್ತಿಗೆ ಬಿದ್ದೋಗಿದ್ರು. ಉಪವಾಸ ಇದ್ರಲ್ಲ, ಅದಕ್ಕೆ ಪ್ರಜ್ಞೆ ತಪ್ಪಿರ್ಬೇಕು. ಇವಾಗ ಪೆಟ್ರೋಲ್ ಕೆಳಗಡೆ ಇದ್ದಾರೆ. ಬಪ್ಪತ್ತೆ, ಪೆಟ್ರೋಲ್ ಬೆಳೆ ಬಿಡೋ ತರ ಇದೆ. ಒಂದ್ ಹುಡುಗ ಅದನ್ನ ಹಿಡಿದಿಟ್ಕೊಂಡಿದ್ದಾರೆ. ಬೇಗ ಕಾಪಾಡ್ಬೇಕು. ಬಾ. ಅಮ್ಮ, ಅಮ್ಮ, ಬಂದೆ. ಮೇಡಮ್,
ಒಂಚೂರು ಮೇಲೆತ್ತು. ಇನ್ನೂ ಸ್ವಲ್ಪ. ಮ್ಯಾಮ್ ಎಲ್ಲ ಓಕೆನಾ? ಇದ್ ವರ್ಕ್ ಆಗತ್ತಲ್ವಾ? ವರ್ಕ್ ಆಗ್ಲೇಬೇಕು ಮಿಲ್ಲಿ. ಅಮ್ಮ ಮಗ ಇಬ್ರು ಒಂದೇ ಎಟ್ಟಿಗೆ ಹೊಡಿಬೇಕಂದ್ರೆ ಇದೇ ಬೆಸ್ಟ್ ಟೈಮ್. ನೀ ನಾನು ಹೇಳ್ದಾಗ ಮಾಡು ಸಾಕು. ಹ್ಞೂ ಮ್ಯಾಮ್ ಓಕೆ. ನೀವು ಒಳಗಡೆ ಸೆಟಲ್ ಆಗಿ, ನಾನು ಆಚೆ ಕಡೆ ಮ್ಯಾನೇಜ್ ಮಾಡ್ತೀನಿ. ಅವ್ರು ಇನ್ನೇನ್ ಬರ್ತಾರೆ ಅನ್ಸುತ್ತೆ. ಮ್ಯಾಮ್ ಅವರೆಲ್ಲ ಬರ್ತಾ ಇದ್ದಾರೆ. ನಾನು ಶುರು ಹಚ್ಕೊಂತೀನಿ. ಆಹಾ ಅಯ್ಯೋ ಮ್ಯಾಮ್, ಯಾಕೆ ಈ ತರ ಎಲ್ಲ ಮಾಡ್ಕೊಂಡ್ರಿ? ನಿಮ್ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಏನ್ ಕತೆ? ಅಯ್ಯೋ ನಾನ್ ಏನ್ ಮಾಡ್ಲಿ? ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ. ಇನ್ನೊಬ್ರಿಗೆ ಏನಾದ್ರೂ ನೋವಾದ್ರೆ ಹಿಂದೆ ಮುಂದೆ ನೋಡ್ದೆ ನೀವ್ ಅವ್ರಿಗೆ ಸಹಾಯ ಮಾಡ್ತೀರಾ. ಯಾಕ್ ಮ್ಯಾಮ್ ನಿಮಗೆ ಇಷ್ಟೊಂದು ಒಳ್ಳೆತನ? ಇನ್ನೂ ಚೆನ್ನಾಗಿ ಡ್ರಾಮಾ ಮಾಡು. ಇವಾಗ ನೋಡಿ, ನಿಮ್ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಯಾರ್ ಹೊಣೆ? ನಿಮ್ ಮನೇಲಿ ನಾನ್ ಏನ್ ಹೇಳಿ? ಅಯ್ಯೋ ನಾನ್ ಏನ್ ಮಾಡ್ಲಿ? ಯಾರಾದ್ರೂ ಬಂದು ಹೆಲ್ಪ್ ಮಾಡಿ ಪ್ಲೀಸ್. ಮೇಡಮ್ ಮೇಲೆ ಪೆಂಡಾಲ್ ಬಿದ್ದೋಗಿದೆ.